ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಥೈರಾಯ್ಡ್ ಅವೇರ್ನೆಸ್ ವೀಕ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ HOD ಡಿಪಾರ್ಟ್ಮೆಂಟ್ ಆಫ್ ಎಂಡೋಕ್ರೈನಾಲಜಿ ಡಾಕ್ಟರ್ ವಿಕ್ರಾಂತ್ ಘಟ್ನಟ್ಟಿ ಅವರು ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಷಯ ಥೈರಾಯ್ಡ್ ಅವೇರ್ನೆಸ್ ವೀಕ್. ಅಲ್ಲಿಂದ ಆರಂಭ ಮಾಡೋಣ. ಈ ವೀಕು ಯಾವಾಗಿಂದ ಆಚರಣೆ ಮಾಡ್ತಾರೆ, ಉದ್ದೇಶ, ಅದರ ಬಗ್ಗೆ? ಇದು ಥೈರಾಯ್ಡ್ ಅವೇರ್ನೆಸ್ ವೀಕ್ ಅಂತ ಪ್ರತಿ ವರ್ಷ ಮೇ 25ನೇ ತಾರೀಕು ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಆಮೇಲೆ ವರ್ಲ್ಡ್ ಥೈರಾಯ್ಡ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಲಾಸ್ಟ್ ವೀಕ್ ಆಫ್ ಮೇ, ಪ್ರತಿ ವರ್ಷವೂ ಮೇದ ಕೊನೆಯ ವಾರದಲ್ಲಿ ಅದನ್ನು ನಾವು ಥೈರಾಯ್ಡ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಆಚರಿಸ್ತೀವಿ. ಇದು ಎದಕ್ಕೆ ಆಚರಿಸ್ತೀವಿ ಅಂತಂದ್ರೆ, ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಥೈರಾಯ್ಡ್ ರೋಗದ ಸಂಖ್ಯೆಗಳು ಜನರಲ್ಲಿ ಆಗುವ ಇದರಲ್ಲಿ ಭಾಳಾಗಿ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ, ಇದರ ಲಕ್ಷಣಗಳೇನು, ಇದಕ್ಕೆ ಟ್ರೀಟ್ಮೆಂಟ್ ಏನು ಮಾಡಬೇಕು, ಜೀವನ ಶೈಲಿಯಲ್ಲಿ ಏನು ಇದನ್ನು ಮಾಡಬೇಕು, ಸೊ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಅಥವಾ ಅವೇರ್ನೆಸ್ ಕೊಡೋಕ್ಕೆ ಇದನ್ನ ನಾವು ಪ್ರತಿ ವರ್ಷ ಆಲ್ ಓವರ್ ದ ವರ್ಲ್ಡ್ ಇದನ್ನು ಆಚರಿಸ್ತೀವಿ. ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಈ ವಾರ ಅಂದರೆ ಥೈರಾಯ್ಡ್ ಅವೇರ್ನೆಸ್ ವೀಕ್ ಏನೆಲ್ಲ ಚಟುವಟಿಕೆಗಳು ಮಾಡ್ತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಅದ್ರ ಬಗ್ಗೆ? ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಈ ಥೈರಾಯ್ಡ್ ಡಿಟೆಕ್ಷನ್ ಕ್ಯಾಂಪ್ ಅಂತ ಹೇಳಿ ಮಾಡ್ತೀವಿ. ಸಾಮಾನ್ಯ ಜನರಿಗೆ ಫ್ರೀ ಕ್ಯಾಂಪ್ KLE ಆಸ್ಪತ್ರೆ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟ್ ವೀಕು ಜನರಿಗೆ ಫ್ರೀ ಥೈರಾಯ್ಡ್ ತಪಾಸಣೆ ಶಿಬಿರ ಒಂದು ಆಯೋಜನೆ ಮಾಡಿದ್ವಿ. ಹಾಗೆ ಲೆಕ್ಚರ್ಸ್ಗಳು, ಪಬ್ಲಿಕ್ಕಿಗೆ ಅಡ್ರೆಸ್ ಮಾಡಿ ಈ ಥೈರಾಯ್ಡ್ ಲಕ್ಷಣಗಳಂದ್ರೆ ಏನು, ಹೆಂಗೆ ಇದ್ರ ಲಕ್ಷಣ ಬಂದ್ರೆ ನೀವು ಯಾವ ಟೈಮಿಗೆ ಡಾಕ್ಟರ್ನು ಭೇಟಿ ಆಗಬೇಕು, ಆಮೇಲೆ ಇದ್ರ ಟ್ರೀಟ್ಮೆಂಟ್ ಏನಿರುತ್ತೆ, ಆಮೇಲೆ ಮಂದಿಯೆಲ್ಲ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್, ತಪ್ಪು ಕಲ್ಪನೆಗಳು ಇರ್ತಾವೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡೋಕ್ಕೆ ನಾವು ಇದನ್ನ ಅವೇರ್ನೆಸ್ ವೀಕನ್ನು ಆಚರಿಸ್ತೀವಿ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಥೈರಾಯ್ಡ್ ಅವೇರ್ನೆಸ್ ವೀಕ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ವಿಕ್ರಾಂತ್ ಘಟ್ನಟ್ಟಿ ಅವರು. ಡಾಕ್ಟರ್ ಸರ್, ಈಗ ಅವೇರ್ನೆಸ್ ವೀಕ್ ಬಗ್ಗೆ ನಾವು ಮಾತನಾಡಿದ್ವಿ, ತಾವು ಹೇಳಿದ್ರಿ ಟ್ರೀಟ್ಮೆಂಟು, ಚಿಕಿತ್ಸೆ, ಅದ್ರ ಬಗ್ಗೆ ಮಾತನಾಡೋಣ. ಈಗ ಜನರಲಿ ಥೈರಾಯ್ಡ್ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿಸಿ. ಥೈರಾಯ್ಡ್ ಅಂದ್ರೆ ಅದು ಒಂದು ಗ್ರಂಥಿ, ಎಲ್ಲರಲ್ಲೂ ಒಂದು ಪಾತರಗಿತ್ತಿ ಶೇಪದ ಆಕಾರದಲ್ಲಿ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರುತ್ತೆ. ಥೈರಾಯ್ಡ್ ಗ್ರಂಥಿಯ ಕೆಲಸ ಏನಂದ್ರೆ, ಇದು T3 T4 ಅಂತ ಹೇಳಿ 2 ಹಾರ್ಮೋನ್ ತಯಾರು ಮಾಡುತ್ತೆ. ತಯಾರು ಮಾಡಿ ಅದು ರಕ್ತನಲ್ಲಿ ಹೋಗಿ ನಮ್ಮ ಬಾಡಿದ ಪ್ರತ್ಯೇಕ ಅಂಗ ಮೇಲೆ ಅದರದ್ದು ಎಫೆಕ್ಟ್ ಇರುತ್ತೆ. ನಿಮ್ದು ಹಾರ್ಟ್ ಆಗಲಿ, ಕೂದಲಾಗಲಿ, ಸ್ಕಿನ್ ಆಗಲಿ, ಅಥವಾ ಲಿವರು, ಎಲ್ಲ ಅಂಗಗಳ ಭಾಗ ಮೇಲೆ ಇದು ತನ್ನ ಕೆಲಸ ಮಾಡಿ ಆ ಅಂಗಗಳು ಸರಿಯಾಗಿ ಕೆಲಸ ಮಾಡೋ ಥರ ನೋಡುತ್ತೆ. ಸೊ ಈ ಹಾರ್ಮೋನದ ಪ್ರಮಾಣ ಏನಾದರೂ ಹೆಚ್ಚಾಗಲಿ ಅಥವಾ ಕಮ್ಮಿ ಆದರೆ ನಾವು ಥೈರಾಯ್ಡ್ ಡಿಸಾರ್ಡರ್ ಅಂತೀವಿ. ಸೊ ಒಂದೇಳೆ ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಈ ಥೈರಾಯ್ಡ್ ಹಾರ್ಮೋನ್ ಪ್ರಮಾಣ ಬಾಡಿಯಲ್ಲಿ ಕಮ್ಮಿ ಆಗೋದು, ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ದಟ್ ಈಸ್ ವೆರಿ ಕಾಮನ್. ಆಮೇಲೆ ಇನ್ನೊಂದು ಅಪೋಸಿಟ್ ಸ್ಪೆಕ್ಟ್ರಮ್ನಲ್ಲೇ ಈ ಥೈರಾಯ್ಡ್ ಹಾರ್ಮೋನು ದೇಹದಲ್ಲಿ ಹೆಚ್ಚಾತಂದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ. ಸೊ ಥೈರಾಯ್ಡ್ ಅನ್ನೋದು ಅದು ರೋಗ ಅಲ್ಲ, ಥೈರಾಯ್ಡ್ ಒಂದು ಗ್ರಂಥಿ. ಕರೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಇವು 2 ಥೈರಾಯ್ಡ್ ರಿಲೇಟೆಡ್ ರೋಗಗಳು ನಾವು ಕಂಡು ಬರೋದು. ಖಂಡಿತ ಸರ್. ಆ ಹೈಪೋ ಆ್ಯಂಡ್ ಹೈಪರ್ ಅದರ ಬಗ್ಗೆನೂ ಮಾತನಾಡೋಣ. ಬಹಳ ಟ್ರೆಂಡಿಂಗ್ನಲ್ಲಿದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗ ಸರ್, ಎಲ್ಲರೂ ಒಂದು ಕ್ಲಿಕ್ನಲ್ಲಿ ಡಾಕ್ಟರ್ಸ್ ಆಗಿಬಿಡ್ತಾರೆ. ದೋಸ್ ಆರ್ ಕಾಲ್ಡ್ ಗೂಗಲ್ ಡಾಕ್ಟರ್ಸ್ ಅಂತ. ಅದ್ರ ಬಗ್ಗೆನೂ ಮಾತನಾಡೋಣ. ಥೈರಾಯ್ಡ್ ಡಿಸಾರ್ಡರ್ ಲಕ್ಷಣಗಳು, ಜನರಲ್ ಆಗಿ ಕಾಣಿಸೋ ಲಕ್ಷಣಗಳು, ಅದ್ರ ಬಗ್ಗೆ. ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಹೈಪೋಥೈರಾಯ್ಡಿಸಮ್. ಇದು ಆಲ್ಮೋಸ್ಟ್ ಎಷ್ಟು ಹೆಚ್ಚಾಗಿದೆ ಅಂದರೆ, ಪ್ರತಿ ಮನೆಯಲ್ಲಿ ಒಬ್ಬರು ಥೈರಾಯ್ಡ್ ಅದಿಂತ ಪೀಡಿತರಾಗಿರ್ತಾರೆ. ಹೈಪೋಥೈರಾಯ್ಡಿಸಮ್ನಿಂದ ನಾವು ಪ್ರಿವಿಲೆನ್ಸ್ ಅಂತ ನೋಡಿದರೆ 10ರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ, 10 ಜನರಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ 10ರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೂ ಈ ಹೈಪೋಥೈರಾಯ್ಡಿಸಮ್ ಎಫೆಕ್ಟ್ ಮಾಡುತ್ತೆ. ಸೊ ನೀವು ಲಕ್ಷಣಗಳು ಕೇಳಿದ್ರಲ್ಲ, ಇದ್ರ ಲಕ್ಷಣಗಳು ಯಾವ ಏಜ್ ಗ್ರೂಪ್, ಸಣ್ಣ ಚಿಕ್ಕ ಮಕ್ಕಳ ಹಿಡ್ಕೊಂಡು ವಯಸ್ಸಿಕರ ಮಟ್ಟ ಎಲ್ಲರಿಗೂ ಎಫೆಕ್ಟ್ ಮಾಡುತ್ತೆ. ಸೊ ಮೇನ್ ಲಕ್ಷಣಗಳು ಅಂತಂದರೆ ಸುಸ್ತಾಗೋದು, ವೇಟ್ ಹೆಚ್ಚಾಗೋದು, ಕೂದಲು ಉದುರೋದು, ಕಾಲು ಭಾವ ಬರೋದು ಅಥವಾ ಮುಖ ಭಾವ ಬರೋದು, ಅಥವಾ ನಿಮ್ಮ ಮೆಮ್ರಿ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಮೂಡ್ ಡಿಸಾರ್ಡರ್ಸ್, ತಮ್ಮ ಮೂಡ್ನಲ್ಲಿ ಚೇಂಜಸ್ ಆಗೋದು, ಇದೆಲ್ಲ ನಾವು ಸಾಮಾನ್ಯವಾಗಿ ಕಂಡುಬರೋದು.
ಅದರಲ್ಲಿ ಮತ್ತು ಹೆಣ್ಮಕ್ಳ ಒಳಗಡೆ ಋತುಚಕ್ರದ ಅಬ್ನಾರ್ಮಲಿಟೀಸ್, ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಬ್ಲೀಡಿಂಗ್ ಹೆಚ್ಚಾಗೋದು ಅಥವಾ ಟೈಮಿಗೆ ಪಾಳಿ ಬರೋಂಗಿಲ್ಲ, ಲೇಟಾಗಿ ಬರುತ್ತೆ 2 ತಿಂಗಳಿಗೋ 3 ತಿಂಗಳಿಗೋ, ಹೆಣ್ಮಕ್ಳಲ್ಲಿ ಸ್ಪೆಸಿಫಿಕ್ ಆಗಿ ಇದು ಕಂಡುಬರೋದು. ಮತ್ತು ಹೆಣ್ಮಕ್ಳಲ್ಲಿ ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ವುಮೆನ್ ಏನಿರ್ತಾರಲ್ಲ ಅವರಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ, ಬಂಜೆತನ ಏನಂತೀವಿ ಆಗಲಿಕ್ಕೆ ತೊಂದರೆ ಆಗೋದು. ಆಮೇಲೆ ಪ್ರೆಗ್ನೆಂಟ್ ಇಂಡಿವಿಜುವಲ್ಲು ಪ್ರೆಗ್ನೆನ್ಸಿ ಆದ್ರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಸ್ವಲ್ಪ ತೊಂದರೆ, ಮಗುದು ಬೆಳವಣಿಗೆ ಆಗಲಿ, ಮಿದುಳು ಡೆವಲಪ್ಮೆಂಟ್ ಆಗಲಿ ಕಮ್ಮಿ ಆಗೋದು, ಇದೆಲ್ಲ ಕಂಡು ಬರ್ತಾವೆ. ಆಮೇಲೆ ಸಣ್ಣ ಮಕ್ಕಳ ಒಳಗಡೆ ಈ ಥೈರಾಯ್ಡ್ ಇತ್ತಂದರೆ ಅವರು ಶಾಲೆಯಲ್ಲೇ ಅಭ್ಯಾಸನಲ್ಲೇ ಸ್ಲೋ ಇರೋದು, ಜಾಸ್ತಿ ಹೊತ್ತು ಮಲಗೋದು, ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಸ್ಕೂಲಲ್ಲೇ ಅಷ್ಟು ಸರಿತ್ ನನಗೆ ಅಭ್ಯಾಸ ಮಾಡೋಂಗಿಲ್ಲ ಅಥವಾ ಹೇಳಿದ್ದು ತಿಳಿಯಂಗಿಲ್ಲ. ಆಮೇಲೆ ಬೆಳವಣಿಗೆ, ಕುಂಠಿತ ಬೆಳವಣಿಗೆ ಏನಂತೀವಿ, ಇದು ಒಂದು ಮೋಸ್ಟ್ ಕಾಮನ್ ಲಕ್ಷಣ. ಯಾರಾದರೂ ನಿಮ್ಮ ಮಕ್ಕಳು ಬೆಳವಣಿಗೆ ಸರಿ ಆಗ್ತಿರ್ಲಿಲ್ಲ, ಹೈಟಲ್ಲಿ ಎಲ್ಲ ಅವ್ರ ಕ್ಲಾಸ್ ಹುಡುಗರ್ಕಿನ್ನ ಅಗದಿ ಚಿಕ್ಕಿದ್ರು ಅಂದರೆ ನಾವು ಅವರಲ್ಲಿ ಅಂಥ ಹುಡುಗರದು ಥೈರಾಯ್ಡನ್ನು ಚೆಕ್ ಮಾಡಬೇಕು. ಡಾಕ್ಟರ್ ಸರ್, ಯಾವ ಕಾರಣದಿಂದ ಈ ಥೈರಾಯ್ಡ್ ಹಾರ್ಮೋನ್ ಡಿಸ್ಬ್ಯಾಲೆನ್ಸ್? ಭಾಳಷ್ಟು ಕಾರಣಗಳು ಇದ್ದಾವೆ ಹೈಪೋಥೈರಾಯ್ಡಿಸಮ್ಗೆ. ಯಾಕಂದರೆ ಮೇನ್ ಕಾರಣ ಅಂತಂದರೆ ಆಟೋ ಇಮ್ಯೂನ್ ಅಂತ ಅಂತೀವಿ ನಾವು. ಅಂದರೆ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿ ಅದು ಥೈರಾಯ್ಡ್ ಗ್ಲ್ಯಾಂಡನ್ನು ಡಿಸ್ಟ್ರಾಯ್ ಮಾಡಿ ನಮ್ಮಲ್ಲಿ ಹಾರ್ಮೋನ್ ಕಮ್ಮಿ ಆಗುತ್ತೆ. ಕೆಲವಂದರೆ ಒಂದು 20-30 ವರ್ಷ ಹಿಂದ್ಗಡೆ ಐಡಿನ್ ಡೆಫಿಷಿಯನ್ಸಿ ವಾಸ್ ದ ಮೋಸ್ಟ್ ಕಾಮನ್ ಕಾಸ್. ಈಗ ನಮ್ಮ ಗೌರ್ಮೆಂಟ್ದ ಎಲ್ಲ ರೆಗ್ಯುಲೇಷನ್ನಿಂದ ಎಲ್ಲ ಉಪ್ಪು ಇದ್ದಿದ್ದು ಅಯೋಡೈಸ್ಡ್ ಉಪ್ಪೇ ಸಿಗ್ತಾ ಇದೆ. ಯಾವಾಗ ಅದನ್ನ ಅಯೋಡೈಸ್ಡ್ ಉಪ್ಪು ಇದನ್ನು ಮಾಡಿದ್ರು ಅವಾಗಿಂತ ಇದು ಐಡಿನ್ ಡೆಫಿಷಿಯನ್ಸಿ ಹೈಪೋಥೈರಾಯ್ಡಿಸಮ್ ಕಮ್ಮಿ ಆಗಿ ಈಗ ನಾವು ಹೆಚ್ಚಾಗಿ ಕಂಡುಬರೋದು ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್. ಅಂದರೆ ಬಾಡಿಯಲ್ಲಿ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ವಿರುದ್ಧ ಆ್ಯಂಟಿಬಾಡೀಸ್ ಅಂದರೆ ಒಂಥರ ಕೆಮಿಕಲ್ ಇದನ್ನು ಇರೋದ್ರಿಂದ ಅದನ್ನ ಡಿಸ್ಟ್ರಾಯ್ ಮಾಡಿ. ಸೊ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಇದು ಫ್ಯಾಮಿಲಿಯಲ್. ಯಾರೋ ತಾಯಿಗಿತ್ತಂದರೆ ಮಗಳಿಗೆ ಬರ್ಬೋದು, ಮಗಳಂದ್ರೆ ಒಂದು ಫ್ಯಾಮ್ಲಿನಲ್ಲಿ ಸಿಸ್ಟರ್ಗಿತ್ತಂದರೆ ಇನ್ನೊಬ್ರು ಸಿಸ್ಟರ್ಗೆ ಬರ್ಬೋದು. ಹಂಗೆ ಆ ಥರ ಇದು ಒಂದು ಫ್ಯಾಮಿಲಿಯಲ್ ಡಿಸಾರ್ಡರ್ ಅನ್ಕೋಬೋದು. ಈಗ ಆದಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಜಾಗೃತಿ ಇದೆ ಹೈಪೋಥೈರಾಯ್ಡಿಸಮ್ ಬಗ್ಗೆ. ಎಷ್ಟೋ ಜನ ಅವೇರ್ ಅದಾರು. ಭಾಳ ಮಂದಿ ನಾವು ಹೇಳೋಕ್ಕಿಂತ ಮುಂಚೆ ತಾವು ಲಕ್ಷಣ ಕೇಳಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ಸರ್ ನಂಗೆ ಥೈರಾಯ್ಡ್ ಆಗೈತ್ರಿ ಅಂಥೇಳಿ ಬಂದು ನಮ್ಗೆ ಹೇಳ್ತಾರು. ಸೊ ಕೆಲವಲ್ಲಿ ಎಷ್ಟೋ ಜನಗೆ ಹಿಂಗೆ ಬಾವು ಬಂದಿರ್ತೈತಿ, ಬೆಳವಣಿಗೆ ಇರೋಂಗಿಲ್ಲ, ಮಗುನ ಬೆಳವಣಿಗೆ ಆಗವಲ್ತಂತಂದಿರ್ತಾರೋ ಅವರಲ್ಲಿ ನಾವು ಟೆಸ್ಟ್ ಮಾಡೇ ಗುರ್ತಾ ಹಿಡಿತೀವಿ. ಸೊ ಎಲ್ಲ ಥರದ ಜನರು ಇದ್ದಾರೆ. ಸ್ವಲ್ಪ ಜನರ ಜಾಗೃತಿ ಇದೆ, ತಾವಾಗೆ ಟೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆದರೂ ಹಳ್ಳಿ ಜನ ಅವ್ರಿಗೆ ಥೈರಾಯ್ಡ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರೋಂಗಿಲ್ಲ. ಸೊ ಅವ್ರು ಏನಾದರೂ ಹಿಂಗೆ ಎಕ್ಸ್ಟ್ರೀಮ್ ಭಾಳ ಹೆಚ್ಚಾಗಿ ಮುಖಭಾವಾಗಿ ಅಗದಿ ಒಟ್ಟ ಮಾತಾಡುವಲ್ಲ, ಸ್ಲೋ ಆಗ್ಯಾನು ಮಾತಾಡೋದ್ರಾಗ ಅಥವಾ ಒಟ್ಟ ಬೆಳವಣಿಗೆ ಆಗಲ್ತು, ಅವು ಲಾಸ್ಟ್ ಸ್ಟೇಜ್ನಾಗ ಹಳ್ಳಿ ಜನ ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ ನಮ್ಮ ಕಡೆಗೆ. ಡಾಕ್ಟರ್ ಸರ್, ತಾವು ತಮ್ಮ ಉತ್ತರದಲ್ಲಿ ಹೈಪರ್ ಆ್ಯಂಡ್ ಹೈಪೋ ಅದರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್, ಅದರ ವ್ಯತ್ಯಾಸವೇನು? ಹೈಪೋ ಈಗಿಷ್ಟು ಇನ್ನತನ ಏನು ಹೇಳಿದ್ನೆಲ್ಲ ಇವೆಲ್ಲ ಹೈಪೋಥೈರಾಯ್ಡಿಸಮದ ಲಕ್ಷಣಗಳು, ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆದರೆ. ಸೊ ಅದೇ ರೀತಿ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಾದರೆ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಅದ್ರ ಲಕ್ಷಣ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ದಿಸ್. ಅದರಲ್ಲಿ ತೂಕ ಕಮ್ಮಿ ಆಗುತ್ತೆ, ಕೈ ಹಿಂಗೆ ನಡುಗೋದು ಆಗುತ್ತೆ, ಆಮೇಲೆ ಎದೆ ಬಡಿತ ಹೆಚ್ಚಾಗುತ್ತೆ, ಡಬ್ಬ ಹೊಡ್ಕೊಳ್ಳೋದು, ಆಮೇಲೆ ಇಲ್ಲಿ ಗಂಟಲು ಮುಂದೆ ಅದು ಥೈರಾಯ್ಡದ್ದು ಗಾಯ್ಟ್ರ್ ಏನಂತೀವಿ, ಥೈರಾಯ್ಡ್ ಸ್ವೆಲ್ಲಿಂಗ್ ಆಗಿ ಬಾವು ಬಂದಂಗೆ ಕಾಣುತ್ತೆ. ಸೊ ಇವೆಲ್ಲ ಹೈಪರ್ ಥೈರಾಯ್ಡಿಸಮ್ದ ಲಕ್ಷಣ. ಹೈಪರ್ ಥೈರಾಯ್ಡಿಸಮ್ ರಿಲೇಟಿವ್ಲಿ ಹೈಪೋಥೈರಾಯ್ಡಿಸಮ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಸೊ 10 ಹೈಪೋಥೈರಾಯ್ಡಿಸ್ ಕೇಸಸ್ ಇದ್ದರೆ ಅದರಲ್ಲಿ 1 ಹೈಪರ್ ಥೈರಾಯ್ಡಿಸಮ್ ನೋಡ್ತೀವಿ ನಾವು. ನಮ್ಮ ಧ್ವನಿ, ಕನಸು ನನಸ